ಕನ್ನಡದವರು ಯಾಕೆ ಈ ಥರ ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ. ಬರೀ 30% ಎಲ್ಲ ಹಿಂದೆ ಸಾವಿರಾರು ಕಷ್ಟ ಇದ್ರು. ನಮಸ್ಕಾರ ಗುರುಗಳೇ, ಇಲ್ಲಿ ಬಂದುಬಿಟ್ಟು ನಾನು ಈಗ ಎಲ್ಲ ಸಂತಿಗೆ ಹೋಗಿ ಸಂತಿ ಮಾಡಿಕೊಂಡು ಮತ್ತು ನಮ್ಮ ಶಿವಲಾಲ್ ಜಯಂತಿ ಇತ್ತು ಮಾಡಿಕೊಂಡು ಎಲ್ಲ ಈಗ ನಾನು ಇಲ್ಲಿ ಹಾಡು ಕಾಯೋಕ್ಕೆ ಬಂದೀನಿ. ಇಲ್ಲಿ ಬಂದುಬಿಟ್ಟು ನಾನು ಟೋಟಲಿ ಇವನು ನನ್ನ ತಮ್ಮ ಇವನು ಇಲ್ಲಿ ಬಂದುಬಿಟ್ಟು ನನ್ನ ಹಾಡುಗಳು ಎಷ್ಟು ಯಾರ್ಯಾರಿಗೂ ಹೆಲ್ಪ್ ಮಾಡ್ತೀರಾ, ನನಗೂ ಇದೊಂದು ಚಾನ್ಸು ಕೊಟ್ಟು ಹೆಲ್ಪ್ ಮಾಡಿ ನೋಡೋಣ. ನಾನು ನಿಮಗೋಸ್ಕರ ಒಳ್ಳೆ ಕಂಟೆಂಟು, ಒಳ್ಳೆ ಆ್ಯಕ್ಟಿಂಗು, ಒಳ್ಳೆ ಸಕ್ಸಸ್ಫುಲ್ ಆಗೋ ಕಂಟೆಂಟು ಮಾಡಲಿಲ್ಲ ಅಂದರೆ ಆಮೇಲೆ ಏನಾದರೂ ಮಾಡಿಕೊಂಡು ಬಿಟ್ಟಾಗಿಬಿಡಿ ಅಂತೆ. ಹೀಗೆ ನಾನು ನಿಮ್ಮ ಮುಂದೆ ಬ್ಲಾಗ್ಸ್ ಮಾಡಿಕೊಂಡು ಒಳ್ಳೆ ಕಂಟೆಂಟ್ ಮಾಡಲಿಲ್ಲ ಅಂದರೆ ನೀವು ಯಾವ ಕಾಮೆಂಟ್ ಮಾಡ್ತೀರಾ ಅದೇ ಕಂಟೆಂಟ್ ನಾನು ಮಾಡಲಿಲ್ಲ ಅಂದರೆ ಆಮೇಲೆ ನೀವು ನನ್ನನ್ನು ರಿಜೆಕ್ಟ್ ಮಾಡಿ ನೀನು ಯಾವ ಥರ ಬ್ಲಾಗ್ಸ್ ಮಾಡ್ತಿಲ್ಲ ಅಂತ ನಿಮ್ಮ ಮಾತಿಗೆ ನಾನು ಮೀರಿದರೆ ಆಮೇಲೆ ನನಗೆ ಲೈಕ್ ಮಾಡೋದಕ್ಕೆ ಯಾಕೆ ನನ್ನ ವಿಡಿಯೋನೇ ನೋಡೋಕ್ಕೆ ಬರಬೇಡಿ. ನೀವು ಯಾವುದೇ ಕಾಮೆಂಟ್ ಮಾಡಿದ್ರು ಅದಕ್ಕೆ ರಿಪ್ಲೈ ಕೊಟ್ಟು ನೀವು ಹೇಳೋ ಪ್ರತಿಯೊಂದು ಮಾತಿಗೂ ನಾನು ತಲೆ ಬಗ್ಗಿಸಿ ಯಾವ ವಿಡಿಯೋ ಮಾಡಬೇಕು ಅಂತೀರ ಅದೇ ವಿಡಿಯೋ ಹೆಂಗಾದರೂ ಮಾಡಿ ನಾನು ಮಾಡ್ತೀನಿ. ಅದೇ ನಂದು ಚಾಲೆಂಜು. ಯೂಟ್ಯೂಬ್ ವಿಡಿಯೋಗೆ ನನಗೆ ಚಾಲೆಂಜ್ ಅಂತ ನಾನು ನೀವು ಮಾತು ಕೇಳಿಕೊಂಡು ಅದೇ ಕಂಟೆಂಟ್ನ ನಾನು ಚಾಲೆಂಜ್ ಆಗಿ ತಗೊಂಡು ಮಾಡ್ತೀನಿ. ಹಾಗಾಗಿ ನೀವು ಎಲ್ಲರೂ ಸಪೋರ್ಟ್ನ ಮಾಡಬೇಕು. ನೀವು ಮಾಡಿರೋ ಪ್ರತಿಯೊಂದು ರಿಪ್ಲೈಗೂ ಪ್ರತಿಯೊಂದು ಕಾಮೆಂಟ್ಗೂ ನಾನು ರಿಪ್ಲೈ ಮಾಡ್ತೀನಿ ಮತ್ತು ನೀವು ಆಡಿರೋ ಒಂದೊಂದು ಕಾಮೆಂಟಿಗೂ ನಾನು ಚಾಲೆಂಜ್ ಅಂತ ವಿಡಿಯೋ ಮಾಡ್ತೀನಿ. ಹಾಗಾಗಿ ಎಲ್ಲರೂ ಬೆಳಿಬೇಕು ಅಂತೀರ, ನನಗೂ ಹೆಲ್ಪ್ ಮಾಡಿ. ನಂದು ಹೇಗೆ ಅಂದರೆ ನಿಮಗೆ ಒಂದು ಇನ್ಸ್ಟಾಗ್ರಾಮ್ನಲ್ಲಿ ಮಾಡ್ತಾರೆ, ಒಂದು ಚರಿತ್ರೆಯಾಗಿ ಮಾಡ್ತಾರೆ, ಆ ಥರ ಕಂಟೆಂಟ್ ನಂದು. ಹೇಗೆ ಅಂದರೆ ನಾನು ಫುಲ್ ಗುರು ಏನು ಮಾಡೋಕ್ಕಾಗಲ್ಲ. 3 ಇಯರ್ಸ್ ಆಯಿತು ನಾನು ಯೂಟ್ಯೂಬ್ನಲ್ಲಿ ನಾನು ಕಷ್ಟಪಟ್ಟು ವಿಡಿಯೋನ ಮಾಡ್ತಾಯಿದ್ದೀನಿ. ಒಂದು ವಿಡಿಯೋ ಸಕ್ಸಸ್ ಆಗ್ತಿಲ್ಲ. ಪೂರ್ತಿ ನಾನು ವಿಡಿಯೋ ನಿಮ್ಮ ಮುಂದೆ ಮಾಡ್ತಾ ಇರ್ಬೋದು, ಒಳ್ಳೆ ಕಂಟೆಂಟ್ ಅಂತ ಹೇಳ್ತೀನಿ. ಹೇಗೆ ಅಂದರೆ ಗುರು 3 ಇಯರ್ಸಲ್ಲಿ ಅಂದರೆ 3 ವರ್ಷದಲ್ಲಿ ನಾನು ಯಾವುದು ವಿಡಿಯೋನ ಕಂಟೆಂಟ್ನ ಮಾಡ್ತಾಯಿದ್ದೆ, ಅದು ಯಾವುದು ಸಕ್ಸಸ್ ಆಗಲಿಲ್ಲ ಅಂದರೆ ಈ ಕನ್ನಡಿಗರು ಮಾಡೋ ಪ್ರತಿಯೊಂದು ಲೈಕಿಗೂ ನಾನು ತುಂಬ ಹೆಮ್ಮೆ ಪಡ್ತೀನಿ. ನನ್ನ ಕನ್ನಡಿಗರು ಬೆಳೆಸ್ತಿದ್ದಾರೆ ನನ್ನನ್ನಂತ. ಹಿಂದಿದವರು ಎಷ್ಟೋ 1-2 ತಿಂಗಳು 3 ತಿಂಗಳಲ್ಲಿ ಎಷ್ಟೋ ಸಬ್ಸ್ಕ್ರೈಬ್ ಮಾಡಿಕೊಂಡು 2-3 ತಿಂಗಳಲ್ಲೇ ಅವರಿಗೆ ಸಕ್ಸಸ್ ಅಂತ ಸಿಗುತ್ತೆ. ಅಂದರೆ ಅವರು ಹಿಂದಿದವರು ಅಂತ ಅವರಿಗೆ ಅವ್ರ ಜಾತಿ ಅಂದರೆ ಅವ್ರು ಹಿಂದಿದವರೇ ಅವರಿಗೆ ತುಂಬ ಸಕ್ಸಸ್ ಕೊಡ್ತಾರೆ ಮತ್ತು ಸಪೋರ್ಟ್ ಮಾಡ್ತಾರೆ. ಕನ್ನಡದವರು ನಾನು ಕನ್ನಡದಲ್ಲಿ ವಿಡಿಯೋ ಮಾಡಿದರೆ ಕನ್ನಡದವರು ಯಾಕೆ ಸಪೋರ್ಟ್ ಮಾಡಲ್ಲ ಅಂತ ಒಂದು ಅರ್ಥ ಆಗ್ತಿಲ್ಲ. ಎಷ್ಟೋ ಕೈಯಲ್ಲಿ ಫೋನ್ ಹಿಡ್ಕೊಂಡು ನಮಗೆ ಮಾತ್ರ ಗೊತ್ತಾಗುತ್ತೆ ಗುರು. ಇದು ಅಷ್ಟೇ ಅಲ್ಲ, ಹಿಂದೆ ಸಾವಿರಾರು ಕಷ್ಟ ಇದ್ದರು, ಯಾರಿಗೂ ಹೇಳೋಕ್ಕಾಗಲ್ಲ. ಆ ಥರ ಕಷ್ಟ ಇರುತ್ತೆ. ಕೆಲವೊಬ್ಬರಿಗೂ ಇರುತ್ತೆ, ನನಗೊಬ್ಬರಿಗೆ ಇಲ್ಲ, ಕೆಲವೊಬ್ಬರಿಗೂ ಕಷ್ಟ ಇರುತ್ತೆ. ಆದರೆ ಹಿಂದಿದವರಿಗೆ 2-3 ತಿಂಗಳಲ್ಲೇ ಸಕ್ಸಸ್ ಅಂತ ಸಿಗುತ್ತೆ ಅವರಿಗೆ. ಅಷ್ಟೊಂದು ಸಪೋರ್ಟ್ ಮಾಡ್ತಾರೆ ಹಿಂದಿದವರು. ಕನ್ನಡದವರು ಯಾಕೆ ವಿಡಿಯೋನ ಸ್ಕಿಪ್ ಮಾಡಿ ಹೋಗ್ತೀರಾ? ಸ್ಕಿಪ್ ಮಾಡದೆ ಲೈಕ್ ಕೂಡ ಒಂದು ಲೈಕ್ ಮಾಡಿಬಿಟ್ಟು ಹೋಗ್ಬೋದು. ಯಾಕೆಂದರೆ ನಿಮ್ಮ ಋಣ ನಮಗೆ ಮರೆಯೋಕ್ಕಾಗಲ್ಲ. ಒಂದು ಲೈಕ್ ಮಾಡಿಬಿಟ್ಟು ಆಮೇಲೆ ವಿಡಿಯೋ ನೋಡೋಕ್ಕಾಗಲಿಲ್ಲ ಅಂದರೂ ಒಂದು ಲೈಕು ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಹೋಗಿಬಿಟ್ರೆ ನಮಗೂ ಖುಷಿ ಆಗುತ್ತೆ. ಕನ್ನಡದವರು ಇಷ್ಟೊಂದು ಬೆಳೀತಾ ಇದ್ದಾರೆ ಅಂತ ನಾವು ಹೆಮ್ಮೆ ಪಡ್ಬೋದು. ಈಗ ಅಂದರೆ 70% ಹಿಂದಿದವರು ಬೆಳೀತಿದ್ದಾರೆ, ಬರೀ 30% ಕನ್ನಡದವರು ಬೆಳೀತಾ ಇದ್ದಾರೆ. ಅಂದರೆ ಇನ್ನೂ 70% ಹಿಂದಿದವ್ರದ್ದೇ ಅವ್ರದ್ದೇ ಜಾಸ್ತಿ ಸಪೋರ್ಟು, ಅವ್ರದ್ದೇ ಜಾಸ್ತಿ ಬೆಳೀತಾ ಇದ್ದಾರೆ. ಕನ್ನಡದವರು ಯಾಕೆ ಈ ಥರ ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ. ಬರೀ 30% ಕನ್ನಡದವರು ಸಪೋರ್ಟ್ ಮಾಡ್ತಿದ್ದಾರೆ. ಈ ಥರ ಬೇಡಿ, ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬಾಯ್. ಮತ್ತೊಂದು ವಿಡಿಯೋದಲ್ಲಿ ಅಂದರೆ ಮತ್ತೊಂದು ನಿಮ್ಮ ಜೊತೆ ಒಳ್ಳೆಯ ಕಂಟೆಂಟ್ನಲ್ಲಿ ಸಿಗೋಣಂತೆ. ಬಾಯ್ ಗುರು, ಟೇಕ್ ಕೇರ್.